ಹಲೋ ನನ್ನ ಯೂಟ್ಯೂಬ್ ಕುಟುಂಬದವರೇ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಮೈ ಚಾನಲ್. ಯಾರೆಲ್ಲ ಹೊಸದಾಗಿ ನನ್ನ ಚಾನೆಲ್ನ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಪಕ್ಕದಲ್ಲಿರುವ ಬೆಲ್ಲೈಕಾನ್ ಅನ್ನ ಒತ್ತಿ ಆಲ್ ಅಂತ ಕೇಳುತ್ತೆ, ಆಲ್ ಅಂತ ಕೊಟ್ಟೆ ನಾನು ಹಾಕೋ ವಿಡಿಯೋ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಹಾಗೆ ಲೈಕ್ ಕೊಟ್ಟು ಕಮೆಂಟ್ ಕೊಡೋದನ್ನ ಮರಿಬೇಡಿ. ಲೈಕ್ ಕೊಡೋದನ್ನ ಮರಿತಾ ಇದ್ದೀರಾ ಅಂತ ಮತ್ತೆ ಮತ್ತೆ ಕೇಳ್ಕೊಂತಾ ಇದ್ದೀನಿ. ದಯವಿಟ್ಟು ಲೈಕ್ ಕೊಡಿ. ನೀವು ಲೈಕ್ ಕೊಡೋದ್ರಿಂದ ಏನೂ ಲಾಸ್ ಆಗಲ್ಲ ನಿಮ್ಗೆ. ನಮಗೆ ಮೋಟಿವೇಶನ್ ಆಗುತ್ತೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನ ಮಾಡೋದಕ್ಕೆ, ಅಷ್ಟೇ ಹೊರತು ಬೇರೆ ಏನು ಅಲ್ಲ. ವಿಡಿಯೋ ನೋಡಿದಷ್ಟು ಜನ ಲೈಕ್ ಮಾಡಿರಲ್ಲ, ಕಮೆಂಟ್ ಇದ್ದಷ್ಟು ಲೈಕ್ ಇರಲ್ಲ. ತುಂಬಾ ಬೇಜಾರಾಗ್ತಿದೆ. ಹಾಗೆ ಲೈಕ್ ಕೊಡಿ ಅಂತ ಕೇಳ್ಕೊಂತೀನಿ. ವಿಡಿಯೋ ನೋಡ್ತಿದ್ದಾಗೆ ನಿಮ್ಗೆ ಗೊತ್ತಾಗಿರುತ್ತೆ ನಾವಿವತ್ತು ಎಲ್ಲಿಗೆ ಬಂದಿದ್ದೀವಿ ಅಂತೇಳಿ. ಹೌದು, ನಾವಿವತ್ತು ದುಬಾರೆ ಫಾರೆಸ್ಟ್ ಅಲ್ಲಿ ಇರ್ತಕ್ಕಂಥ ಎಲಿಫೆಂಟ್ ಕ್ಯಾಂಪಿಗೆ ಬಂದಿದ್ದೀವಿ. ಈ ಎಲಿಫೆಂಟ್ ಕ್ಯಾಂಪ್ ಬಂದು ಮಡಿಕೇರಿಯಿಂದ 37 ಕಿಲೋಮೀಟರ್, ಹಾಗೆ ಮೈಸೂರಿನಿಂದ 97 ಕಿಲೋಮೀಟರು, ಮತ್ತೆ ಬೆಂಗಳೂರಿನಿಂದ 234 ಕಿಲೋಮೀಟರ್ ಇದೆ. ಎಂಟ್ರೆನ್ಸ್ ಟೈಮಿಂಗ್ಸ್ ಬಂದು ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆವರೆಗೂ, ಹಾಗೆ ಸಂಜೆ 4:15ರಿಂದ 5:30ವರೆಗೂ ಅಷ್ಟೇ ಟೈಮಿಂಗ್ಸ್ ಇರೋದು. ಎಂಟ್ರಿ ಫೀಸು ಒಬ್ರಿಗೆ 180 ರೂಪಾಯಿ ತಗೊಳ್ತಾರೆ. ಮತ್ತು ಇಲ್ಲಿ ರಿವರ್ ರಾಫ್ಟಿಂಗ್ ಆ್ಯಕ್ಟಿವ್ ಅವೈಲೇಬಲ್ ಕೂಡ ಇದೆ. ಅಂದರೆ ಸ್ವತಂತ್ರವಾಗಿ ನಾವೇನೇ ಬೋಟ್ ನಡೆಸ್ಕೊಂಡು ಹೋಗುವಂಥದ್ದು. ಇವಾಗ ಇಲ್ಲಿ ಚಿತ್ರಣದಲ್ಲಿ ತೋರಿಸ್ತೀನಿ ನೋಡಿ. ಆ ರೀತಿಯಾಗಿ ಎಲ್ಲರೂ ಗುಂಪಾಗಿ ಬೋಟಿಂಗ್ನ ಮಾಡ್ಬೋದು. ಅದು ಕೂಡ ಅವೈಲೇಬಲ್ ಇದೆ. ಅದ್ರದ್ದು ಫೀಸನ್ನು ನಾನು ವಿಚಾರಿಸಲಿಲ್ಲ, ಹಾಗಾಗಿ ನನಗೆ ಅದ್ರದ್ದು ಪ್ರೈಸ್ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ನಾವು ಹೋಗಿದ್ದು 180 ರೂಪಾಯಿ ಕೊಟ್ಕೊಂಡು ಹೋಗಿದ್ವಿ. ಒಬ್ಬರಿಗೆ 180 ರೂಪಾಯಿ. ನಮ್ಮದೇ ಲಾಸ್ಟು, ನಾವೇ 3 ಜನ ಹೋಗ್ತಾ ಇರೋದು. ನೋಡಿದ್ರಲ್ಲ, ನಾವೇ ಲಾಸ್ಟ್ ಇದ್ದಿದ್ದು, ಯಾರೂ ಇರಲಿಲ್ಲ. ಹಾಗಾಗಿ ಇವಾಗ ನೀವು ನೋಡಿದ್ರಲ್ಲ ಆ ಥರ ಇವಾಗ ಕಾಣಿಸ್ತಾ ಇದೆಯಲ್ಲ ಚಿತ್ರದಲ್ಲಿ, ಆ ಥರ ಬೋಟಿಂಗ್ ಮಾಡ್ಕೊಂಡು ಬರೋವಂಥದ್ದು. ಅದಕ್ಕೆ ಏನು ಫೀಸ್ ಅಂತ ಗೊತ್ತಿಲ್ಲ. ನಾವು 180 ರೂಪಾಯಿ ಕೊಟ್ಟು ಹೋಗಿದ್ದಿದ್ದು. ಮಂಜು ಅಂತನಾ? ಹಾಂ, ಏನೇನು ಸಿಗುತ್ತೆ? ಎಲ್ಲ ಸಿಗುತ್ತೆ. ಕರಡಿ, ಹಾಂ ಜಿಂಕೆ, ಹಾಂ ಡಿಯರ್ ಎಲ್ಲ. ಓಕೆ ಮುಳ್ಳಂದಿ ಹಾಂ ಎಲ್ಲ ಸಿಗುತ್ತೆ. ಓಕೆ, ಥ್ಯಾಂಕ್ ಯು. ಅಲ್ಲಿ ಮಂಜು ಅಂತ ಇದ್ರು, ಅವ್ರು ತುಂಬ ಚೆನ್ನಾಗಿ ಮಾತಾಡಿಸ್ತಾ ಇದ್ರು. ಅವ್ರದ್ದು ಕೂಡ ಹಾಗೆ ವಿಡಿಯೋ ಮಾಡಿಕೊಂಡು ಹಾಕಿದ್ದೀನಿ ನೋಡಿ. ಮತ್ತು ಅಲ್ಲಿಂದ ಬಂದಮೇಲೆ ಹಾರ್ಸ್ ರೈಡಿಂಗ್ ಇತ್ತು, ಹಾರ್ಸ್ ರೈಡಿಂಗ್ ಕೂಡ ಮಾಡಿದೆ. ಇದು ಒಬ್ಬರಿಗೆ 200 ರುಪೀಸು. ಒಂದು ಸ್ವಲ್ಪ ದೂರ ಕರ್ಕೊಂಡೋಗಿ ಕರ್ಕೊಂಡು ಬರ್ತಾರೆ ಅಷ್ಟೇನೆ. ಹಾರ್ಸ್ ರೈಡಿಂಗ್ ಅಂದರೆ ನಂಗೆ ತುಂಬ ಇಷ್ಟ ಆಯಿತು, ಹಾಗಾಗಿ ಹಾರ್ಸ್ ರೈಡಿಂಗ್ ಕೂಡ ಅದನ್ನು ಕೂಡ ಮಾಡಿದೆ. ತುಂಬ ವರ್ಷ ಆಗಿತ್ತು ಹಾರ್ಸ್ ರೈಡಿಂಗ್ ಮಾಡಿ, ಹಾಗಾಗಿ ಹಾರ್ಸ್ ರೈಡಿಂಗ್ ಕೂಡ ಮಾಡಿದೆ. ನಿಮಗೆ ಹಾರ್ಸ್ ರೈಡಿಂಗ್ ಇಷ್ಟ ಆಯಿತಾ ಏನು ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ.
ಹಾಗೆಯೇ ತುಂಬ ಹಶ್ವಾಗ್ತಾ ಇತ್ತು. ಅರ್ಲಿ ಮಾರ್ನಿಂಗ್ ಬೇಗ ತಿಂದಿದ್ರಿಂದ ನಾವು ಕೂಡ ಮತ್ತೆ ಅಲ್ಲಿ ಹೋಟೆಲ್ಗೆ ಬಂದು ಮತ್ತೆ ದೋಸೆ ಕಾಫಿ ಕುಡಿಬೇಕು ಅನ್ನಿಸ್ತಾ ಇತ್ತು. ತುಂಬ ಹೆಡೇಕ್ ಇತ್ತು, ಹಾಗಾಗಿ ಕಾಫಿ ಕುಡ್ಕೊಂಡು ಅಲ್ಲಿಂದ ನಾವು ಹೊರಟ್ವಿ. ಮತ್ತೆ ನಾವು ನೆಕ್ಸ್ಟ್ ಎಲ್ಲಿಗೆ ಹೋದ್ವಿ ಅಂತೇಳಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಬಾಯ್ ಬಾಯ್, ಟೇಕ್ ಕೇರ್.